ತುಳಸಿಯವರೇ, ಇವತ್ತು ನಮ್ಮ ಮಕ್ಕಳನ್ನು ಕಾಪಾಡಿದ್ದು ದೇವರಲ್ಲ, ನಮ್ಮ ಮಗ ಸಮರ್ಥ. ಅದೇನೇ ಇರ್ಬೋದು ಮಾಧವ್ ಅವರೇ, ಪಾಪು ಸರಿಯಾದ ಸಮಯಕ್ಕೆ ಅಲ್ಲಿಗೆ ಹೋಗಿದ್ದಾನೆ ಅಂದರೆ ಅದೆಲ್ಲ ದೇವ್ರ ಲೀಲೆ. ಸದ್ಯ ದೊಡ್ಡ ಅನಾಹುತ ಏನೂ ಆಗಿಲ್ವಲ್ಲ. ಇದೇ ಕಾರಣಕ್ಕೆ ನಾನು ಮಕ್ಕಳು ಆಚೆ ಹೋಗೋದು ಬೇಡ ಅಂತ ಹೇಳಿದ್ದು. ದೇವ್ರ ದಯೆ ನಮ್ಮ ಮೇಲಿದೆ ಮಾಧವ್ ಅವರೇ. ನಮ್ಮ ಮಕ್ಳಿಗೆ ಏನೂ ಆಗಲ್ಲ ಅನ್ನೋ ನಂಬಿಕೆ ನನಗಿನ್ನೂ ಹೆಚ್ಚಾಗಿದೆ. ಇದೇನೇ ತುಳಸಿಯವರೇ, ನೀವು ನಡೆದಿದ್ದೆಲ್ಲ ನೋಡಿ ಭಯ ಪಡ್ಕೊಳ್ತೀರಾ ಅಂದ್ಕೊಂಡಿದ್ದೆ, ಧೈರ್ಯ ಹೆಚ್ಚಾಗಿದೆ ಅಂತ ಇದ್ದೀರಾ. ಆ ಶಾರ್ವರಿ ಆ ರೀತಿ ಮೆಸೇಜ್ ಕಳಿಸಿದಾಗ ಭಯ ಆಗಿತ್ತು. ಆದರೆ ಕೊಲ್ಲೋಕ್ಕೆ ಅಂತ ಅವಳು ನಿಂತಿರುವಾಗ ಕಾಯೋಕ್ಕೆ ಅಂತ ನಮ್ಮ ಪರವಾಗಿ ಆ ಭಗವಂತ ಇದ್ದಾನೆ. ಭಗವಂತನ ಮುಂದೆ ಯಾರು ತಾನೇ ನಿಲ್ಲಕ್ಕಾಗತ್ತೆ ಹೇಳಿ? ಅದಕ್ಕೆ ಹೇಳಿದ್ದು ಧೈರ್ಯ ಹೆಚ್ಚಾಗಿದೆ ಅಂತ. ನಿಮಗೆಲ್ಲ ಏನೂ ಆಗಿಲ್ಲ ತಾನೆ? ಅಭಿ ಎಲ್ಲಿ? ಅಭಿ ಕಂಪ್ಲೇಂಟ್ ಕೊಡೋಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾನೆ. ಯೋಚನೆ ಮಾಡಬೇಡಿ, ಅವ್ನು ಬರ್ತಾ ಪೊಲೀಸರ ಜೊತೆನೇ ಬರ್ತಾನೆ. ನಿಮಗೆ ಹೆಚ್ಚಿಗೆ ಏನು ತೊಂದರೆ ಆಗಿಲ್ಲ ಅಲ್ವಾ? ಇಲ್ಲಪ್ಪ, ಅಷ್ಟರಲ್ಲೇ ಸಮದ್ ಬಂದಿದ್ದಕ್ಕೆ ನಮ್ಮ ಪ್ರಾಣ ಉಳಿತು. ಅಣ್ಣ ತಮ್ಮಂದ್ರ ಒಗ್ಗಟ್ಟು ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ನೀವೀಗ ಒಬ್ರಿಗೊಬ್ರು ಕಾವಲಾಗಿರ್ಬೇಕು. ನೀವೇನು ಯೋಚನೆ ಮಾಡಬೇಡಿಯಪ್ಪ. ನಾನು ಬದುಕಿರೋವರೆಗೂ ಈ ಮನೇಲಿ ಯಾರಿಗೂ ಏನೂ ಆಗೋಕ್ಕೂ ಬಿಡಲ್ಲ. ಅಮ್ಮ, ನೀವು ಮಾಡ್ತಿದ್ದ ಪೂಜೆಗೆ ಪ್ರಾರ್ಥನೆಗೆ ಫಲ ಸಿಕ್ಕಿದೆ. ಇವ್ರ ಕಾರಲ್ಲಿ ಹೋಗ್ತಿದ್ದ ಸಮಯಕ್ಕೆ ನಾನು ಅಲ್ಲಿಗೆ ಹೋಗಿದ್ದೀನಿ, ಹಾಗಾಗಿ ಯಾರಿಗೂ ಏನೂ ಆಗಿಲ್ಲ. ನಾನು ಮಾಧವ್ ಅವ್ರಿಗೆ ಅದನ್ನೇ ಹೇಳ್ತಾ ಇದ್ದೆ. ಪಾಪು, ದೇವರ ಕೃಪೆ ಇಲ್ಲದೆ ಯಾವುದೂ ಆಗಲ್ಲ. ನಮ್ಮನ್ನು ಕಾಪಾಡ್ತಾ ಇರೋದು ಆ ಭಗವಂತ. ಭಗವಂತನ ಮೇಲೆ ನಂಬಿಕೆ ಇಡೋಣ. ಅದೇನೇ ಇರ್ಬೋದು ತುಳಸಿಯವರೇ, ಆದರೆ ಮಕ್ಕಳು ಹೊರಗಡೆ ಹೋಗೋದು ನನಗೆ ಯಾಕೋ ಮನಸ್ಸೇ ಇಲ್ಲ. ಅವ್ರು ಹೊರಗಡೆ ಹೋದರೆ ಅವರು ಮತ್ತೆ ಮನೆಗೆ ವಾಪಸ್ ಬರೋವರೆಗೂ ಸಮಾಧಾನ ಇಲ್ಲ. ಹಾಗೆಲ್ಲ ಏನೂ ಅನ್ಕೋಬಿಡಿಯಪ್ಪ. ಇವ್ರ ಜೊತೆ ಯಾವಾಗಲೂ ನಾನು ಇರ್ತೀನಿ. ನಾವೆಲ್ಲರೂ ಯಾವಾಗಲೂ ಒಟ್ಟಿಗೆನೇ ಇರ್ತೀವಿ, ಯಾರಿಗೇನೂ ಆಗಲ್ಲ. ಹಾಗಂತ ನಾವು ಅನ್ಕೋತೀವಿ, ಆದರೂ ಇಷ್ಟೊಂದು. ಮಾಧವ್ರೆ, ಯಾಕೇನಾಯ್ತು? ಏನಾಯ್ತಮ್ಮ? ಮಾಧವ್ ಅವ್ರಿಗೆ ಜ್ವರ ಬಂದಾಗಿದೆ. ಡಾಕ್ಟ್ರಿಗೆ ಫೋನ್ ಮಾಡು. ಸರಿ, ನಾನು ಈಗಲೇ ಕಾಲ್ ಮಾಡ್ತೇನೆ.